ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಬೌಲಷ್ಟು, ಒಂದು ಲೋಟದಷ್ಟು ಅಕ್ಕಿಯನ್ನು ನೆನೆಸಿದ್ದೇನೆ ರೀ. ಇವತ್ತು ನಾವು ಒಂದು ಹೆಲ್ದಿ ಆದಂಥ ಮತ್ತು ಟೇಸ್ಟ್ ಆದಂಥ ಒಂದು ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಇನ್ಸ್ಟೆಂಟಾಗಿ ಮಾಡುವಂಥದ್ದು ಒಂದು ಇಡ್ಲಿ. ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿ. ಮತ್ತು ಇವತ್ತು ನಾವು ಇಲ್ಲಿ ಹಲಸಿನ ಹಣ್ಣು ಇದೆ ನೋಡ್ರಿ. ಇದು ತುಂಬ ಹಣ್ಣಾಗಿರಬೇಕು, ಕಾಯಿ ಇದ್ದರೆ ಅದು ಟೇಸ್ಟ್ ಬರೋದಿಲ್ಲ. ಈ ಥರ ತುಂಬ ಹಣ್ಣಾಗಿದ್ದಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ತೊಗೊಂಡು ಇವತ್ತು ನಾವು ಇದರಲ್ಲಿಂದ ಇನ್ಸ್ಟೆಂಟಾಗಿ ಒಂದು ಇಡ್ಲಿಯನ್ನು ಮಾಡ್ತಾಯಿದ್ದೀವಿ. ಇದರೊಳಗೆ ಸ್ವಲ್ಪ ಸ್ವೀಟ್ ಇರುತ್ತೆ, ಅಂದ್ರೂ ಸ್ವಲ್ಪನೇ ಬೆಲ್ಲ ಹಾಕೋತಾ ಇದ್ದೀವಿ. ಇದು ಒಂದು 4ರಿಂದ 5 ಸ್ಪೂನ್ ಬೆಲ್ಲ. ಇವಿಷ್ಟು ನಮಗೆ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ರೀ. ಈಗ ಫಸ್ಟಿಗೆ ನೋಡಿರಿ, ನಾವು ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇವೆ. ಈ ಮಿಕ್ಸಿ ಜಾರಿಗೆ ಇವಾಗ ನಾವು ಹಲಸಿನ ಹಣ್ಣು ನಾವು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕೋತಾ ಇದ್ದೀನಿ. ಈ ಹಲಸಿನ ಹಣ್ಣು ಹಾಕೊಂಡ್ಮೇಲೆ ನಾವು ತೆಂಗಿನಕಾಯಿ ತುರಿ ಸಹ ಹಾಕೋತಾ ಇದ್ದೀವಿ ರೀ. ನಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿಯನ್ನು, ಮತ್ತು ಒಂದು ಸ್ವಲ್ಪ ಬೆಲ್ಲ, ಇಷ್ಟು ಹಾಕಲ್ಲ, ಸ್ವಲ್ಪನೇ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ರುಚಿಗೆ ತಕ್ಕಷ್ಟು ನೋಡಿ. ತುಂಬ ಇದು ಬೇಗ ಆಗುವಂಥದ್ದು ಮತ್ತು ಈಸಿಯಾಗಿ ಮಾಡುವಂಥದ್ದು ರೀ. ನೀವು ಮಾಡ್ಕೊಂಡ ತಕ್ಷಣವೇ ನೀವು ಇಡ್ಲಿಯನ್ನು ಬೇಯಿಸ್ಲಿಕ್ಕೆ ಇಡ್ಬೋದು. ಒಂದು 5-10 ನಿಮಿಷದಲ್ಲಿ ನಿಮಗೆ ಈ ಇಡ್ಲಿಯನ್ನು ರೆಡಿ ಆಗುತ್ತೆ. ನಾನಿವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡ್ಬೋದು ನೀವು. ನಾವು ಈ ಥರ ಸ್ವಲ್ಪನೇ ತರಿಯಾಗಿ ನಾವು ಈ ಥರ ಮಾಡ್ಕೊಂಡಿರ್ತೀವಿ ರೀ. ಇವಾಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ನಾವು ಇದಕ್ಕೆ ಅಕ್ಕಿಯನ್ನು ಹಾಕೋತೀವಿ ರೀ. ನಾವು ಇವಾಗ ಒಂದು 4 ಅವರ್ಸು ಅಕ್ಕಿ ನೆನೆಸಿದ್ರೂ ಇದು ಚೆನ್ನಾಗಾಗುತ್ತೆ. ಟೈಮ್ ಇದ್ದರೆ ರಾತ್ರಿಯನ್ನು ನೆನೆಸಿದ್ರೂ ಆಗುತ್ತೆ. ಈಗ ನಮ್ಮದು ಅಕ್ಕಿ ಹಾಕೊಂಡಾಗಿದೆ ರೀ. ನಾವು ಇದನ್ನು ಅಕ್ಕಿಯನ್ನು ನಾವು ಇಡ್ಲಿಗೆ ಯಾವ ಥರ ತರಿಯಾಗಿ ಚಿರೋಟಿ ರವೆ ಯಾವ ಥರ ಬರ್ತದೆ ನೋಡಿರಿ, ಆ ಥರ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ನೀವು, ನಮ್ಮದು ಇದು ಈ ಥರ ನೋಡಿರಿ. ನಾವು ತರಿಯಾಗಿಯೇ ಈ ಥರ ಸ್ವಲ್ಪ ರವೆನೇ ಇರುತ್ತೆ. ಈ ಒಂದು ಮಿಶ್ರಣವನ್ನು ಇದಕ್ಕೆ ನಾವು ಹಾಕೋಣ. ಈಗ ಇದನ್ನು ಹಾಕಿಬಿಟ್ಟು ಕಸ ಬರ್ತಿದೆ, ಕಸ ಇಲ್ಲ. ಈಗ ನೋಡ್ಬೋದ್ರಿ, ನಮ್ಮದು ಇದನ್ನು ನಾವು ಇಡ್ಲಿ ಯಾವ ಥರ ಕಲಿಸ್ಕೊತೀವೋ ಅದೇ ಥರನೇ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ, ಮೆತ್ತಗೆ ಮತ್ತು ಸ್ಮೂತಾಗಿಯೂ ಬರುತ್ತೆ. ಈಗ ನಾವು ಇಲ್ಲಿ ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೇವೆ ನೋಡಿರಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಚ್ಚಿ ಈ ಥರ ಇಟ್ಕೊಂಡಿದ್ದೇನೆ. ಮತ್ತು ನಮ್ಮದು ಬ್ಯಾಟರ್ ನೋಡ್ಬೋದು ನೀವು. ನಾವು ಇಡ್ಲಿಗೆ ಯಾವ ಥರ ಹಾಕ್ತೀವೋ ಅದಕ್ಕಿಂತ ಸ್ವಲ್ಪನೇ ಗಟ್ಟಿ ಇರಬೇಕಾಗುತ್ತೆ. ನೀವು ನೋಡ್ಬೋದು, ನಾನು ಈ ಬ್ಯಾಟರನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ರೀ. ನಾವು ಇಡ್ಲಿಗೆ ಯಾವ ಥರ ಹಾಕ್ತೀವಿ ನೋಡಿರಿ, ಅದೇ ಥರನೇ ಇದನ್ನು ಹಾಕ್ಕೋಬೇಕಾಗುತ್ತೆ. ಈಗ ನೀವು ನೋಡ್ಬೋದು ರೀ, ನಮ್ಮದು ಇಷ್ಟು 3 ತಟ್ಟೆಗಳಾಗಿದೆ. ನಾನು ಇದನ್ನು ಒಂದರ ಮೇಲೆ ಒಂದು ಇಟ್ಕೊತಾ ಇದ್ದೀನಿ. ಈಗ ನೋಡ್ಬೋದು, ನಮ್ಮದೆಲ್ಲ ರೆಡಿ ಆಗಿದೆ ರೀ. ನಾನು ಸ್ವಲ್ಪ ಹಿಟ್ಟು ಉಳಿದಿದ್ದು ಈ ಥರ ತುಪ್ಪನ ಹಾಕೊಂಡ್ಬಿಟ್ಟು ಈ ಥರ ಇಟ್ಕೊಂಡಿದ್ದೇನೆ. ನೋಡ್ಬೋದು, ನಮ್ಮದು ನೀರು ಬಿಸಿ ಆಗಿದೆ, ಕುದಿ ಬರ್ತಾ ಇದೆ. ನಾನು ಈ ಟೈಮ್ನಲ್ಲೇ ನಾನು ಇದನ್ನು ಇಡ್ತಾ ಇದ್ದೀನಿ. ಆಮೇಲೆ ನಾವು ಬೌಲ್ನಲ್ಲಿ ಹಾಕೊಂಡಿದ್ದೆ ನೋಡಿರಿ, ಇದನ್ನು ಈ ಥರ ಸಪ್ರೇಟಾಗಿಟ್ಟರೆ ಇದರೊಟ್ಟಿಗೆ ಬೇಯುತ್ತೆ. ನೋಡ್ಬೋದು, ನಾವು ಈ ಥರ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಈಗ ನೋಡ್ಬೋದು ರೀ, ನಮ್ಮದು 5 ನಿಮಿಷ ಆಗಿದೆ. ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡ್ತೀನಿ. ಈಗ ನಮ್ಮದು 5 ನಿಮಿಷ ಆಗಿದೆ ರೀ. ನಾವು ಇದನ್ನು ಈ ಥರ ಕೆಳಗೆ ಇಳಿಸೋಣ. ಸ್ವಲ್ಪ ಬಿಸಿ ಇದೆ, ಈ ಥರನೇ ನಾವು ಒಂದೊಂದಾಗಿ ತೆಗೆದಿಟ್ಕೊಳ್ಳಿ. ಈಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ತಣ್ಣಗಾಗಿದೆ ಇಡ್ಲಿ. ನಾವು ಇದನ್ನು ಈ ಥರನೇ ಬಿಡಿಸ್ಕೊಂಡು ಹಿಂಗೆ ಈ ಥರನೇ ಬಿಡಿಸ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು, ನಮ್ಮದು ಇಡ್ಲಿ ಈ ಥರನೇ ಸ್ಮೂತಾಗಿ. ಮತ್ತು ನಾವು ಇದನ್ನು ಸಹ ಒಂದೊಂದಾಗಿಯೇ ಈ ಸ್ಪೂನ್ನಿಂದ ನಾವು ಈ ಥರ ತೆಗಿಬೋದು ನೋಡಿರಿ. ಎಷ್ಟು ಚೆನ್ನಾಗಿ ನಮ್ಮದು ಇಡ್ಲಿ
ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನಮ್ಮ ಇಡ್ಲಿಯನ್ನು, ನೋಡಿದ್ರಲ್ರಿ ನಮ್ಮದು ಇಷ್ಟಕ್ಕೊಂದು ಇಡ್ಲಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಒಂದು ಸಾಫ್ಟ್ ಆದಂಥ ಇಡ್ಲಿಯನ್ನು ನೀವು ಮಾಡ್ಬೋದು ಮನೆಯಲ್ಲಿ. ನೋಡಿರಿ ಇಷ್ಟು ಚೆನ್ನಾಗಿ ನಮ್ಮದು ಇಡ್ಲಿ ಹಸಿ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಇದು ಒಳಗಡೆ ನಾವು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದೆ ನೋಡಿರಿ. ಇದನ್ನು ಈ ಥರ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬಂದಿರ್ತದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.